ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಹಾಗೆ ಆದರೆ ಸ್ವಲ್ಪ ಇದೆಲ್ಲ ಯಾಕೆ ತಲೆಗೆ ಹಾಕಿಕೊಂಡಿದ್ದಾನೆ ಅಂತ ಹೇಳಿದರೆ, ಸ್ವಲ್ಪ ಜ್ವರ ಇದೆ ಆಯಿತಾ. ಜ್ವರದಲ್ಲಿ ನೋಡಿ ಕಣ್ಣೆಲ್ಲ ಸ್ವಲ್ಪ ದಪ್ಪ ದಪ್ಪ ಆಗಿದೆ. ನೆನ್ನೆ ತುಂಬ ಗಂಟಲು ನೋವಿತ್ತು ಮತ್ತು ತಲೆನೋವು ತುಂಬ ಇತ್ತು ಆಯಿತಾ. ತಲೆನೋವು, ಶೀತ ಆಗಲಿಲ್ಲ, ಗಂಟಲು ನೋವು ಸ್ವಲ್ಪ ಇತ್ತು. ನೋಡಿ ಕಣ್ಣು ಎಷ್ಟು ದಪ್ಪ ಆಗಿದೆ ಅಲ್ಲ ಅಪ್ಪ, ನನಗೆ ನೋಡುವಾಗ ಶಾಕ್ ಆಗ್ತಾ ಉಂಟು. ಹಾಗೆ ರಜೆ ಮಾಡಿದ್ದೆ, 1-2 ದಿನ ಆಯಿತು ರಜೆ ಡ್ಯೂಟಿಗೆ. ಹಾಗೆ ರಜೆ ಮಾಡಿ ಸ್ವಲ್ಪ ರೆಸ್ಟ್ ತಗೊಳ್ತಾ ಇದ್ದೆ. ಚಳಿ ಜಾಸ್ತಿ ಆಯಿತಾ, ಅಂದರೆ ಜ್ವರ ಬರುವಾಗ ಹಾಗೆ ಎಲ್ಲ ತುಂಬ ಚಳಿ. ನಾನು ಇಷ್ಟೊತ್ತು ಮಲಗಿದ್ದೆ. ಹಾಗೆ ಇದೊಂದು ಲಾಗ್ ಮಾಡುವ, ಇದೊಂದು ನನಗೆ ತುಂಬ ಅರ್ಜೆಂಟ್ ಇತ್ತು, ಅದಕ್ಕೋಸ್ಕರ ಇವಾಗ ಲಾಗ್ ಮಾಡ್ತಾ ಇದ್ದೇನೆ. ಇಲ್ಲದಿದ್ದರೆ ಈ ಟೈಮಲ್ಲಿ ಲಾಗ್ ಮಾಡ್ತಿರಲಿಲ್ಲ. ಇವತ್ತೇ ಅಪ್ಲೋಡ್ ಮಾಡಬೇಕು ನನಗೆ. ಹಾಗೆ ಏನಂತ ಹೇಳಿದರೆ, ನಾನು ಒಂದು 15-20 ದಿನಗಳ ಮುಂಚೆ ಒಂದು ಪೋಸ್ಟ್ ಹಾಕಿದ್ದೆ, ನನ್ನದೊಂದು ಮಿಷನ್ ಸೇಲ್ ಇದೆ ಅಂತ. ಆ ಮಿಷನ್ನು ಮತ್ತು ವಾಪಸ್ 1 ದಿನ ಬಿಟ್ಟು ನಾನು ಮಿಷನ್ ಸೇಲ್ ಆಗಿದೆ ಅಂತ ಕೂಡ ನಾನು ಇದು ಹಾಕಿದ್ದೆ, ಅಂತ ಅಂದರೆ ಮೆಸೇಜ್ ಹಾಕಿದ್ದೆ. ಮತ್ತು ಫೇಸ್ಬುಕ್ಕಲ್ಲೆಲ್ಲ ಮತ್ತೆ ಡಿಲೀಟ್ ಮಾಡಿದ್ದೆ ನಾನು. ಯಾಕಂತ ಹೇಳಿದರೆ ನೋಡಿ, ಅಲ್ಲಿ ಮಿಷನ್ ಕಾಣ್ತಾ ಇದೆ, ನಿಮಗೆ ಕಾಣ್ತಾ ಇರ್ಬೋದು, ಮಿಷನ್ ಇಲ್ಲೇ ಇದೆ. ಸೊ ಏನಂತ ಹೇಳಿದರೆ, ಮಿಷನ್ ಫಸ್ಟಿಗೆ ನಾನು ಒಂದು ದಿನ ವ್ಯಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲೆಲ್ಲ ಹಾಕಿದ್ದೆ, ನಂದು ಮಿಷನ್ ಒಂದು ಸೇಲ್ ಇದೆ ಅಂತ. ತುಂಬ ಜನ ಇದು ಕಮೆಂಟ್ ಮಾಡಿದ್ರಿ, ಮತ್ತು ವಾಪಸ್ ಬೇಕು ಅಂತ ತುಂಬ ಜನ ಕಾಲ್ ಮಾಡಿದ್ರಿ. ಎಲ್ಲೆಲ್ಲಿಂದ ಕಾಲ್ ಬಂದಿತ್ತು ನನಗೆ, ನಮಗೆ ಬೇಕು ಅಂತ. ಆಗ ನನಗೆ ಅಂದರೆ ತುಂಬ ದೂರಕ್ಕೆ ನನಗೆ ಕಲಿಸಲಿಕ್ಕೆ ನಂಗೆ ಸ್ವಲ್ಪ ಕಷ್ಟ ಆಗ್ಬೋದಲ್ಲ. ಹಾಗೆ ತುಂಬ ಇಲ್ಲಿ ಎಲ್ಲ ಲೋಕಲಿನವರು ಕೇಳಿದರೆ ಕೊಟ್ಟರೆ ನನಗೂ ಸ್ವಲ್ಪ ಈಸಿ ಆಗ್ತದೆ ಅಂತ ಅಂದ್ಕೊಂಡೆ. ಮತ್ತು ಹಾಗೆ ಅಂದ್ಕೊಂಡು ನನಗೆ ಒಂದು ಸುಳ್ಯದಿಂದ ಒಂದು ಕಾಲ್ ಬಂದಿತ್ತು, ಒಬ್ಬರು ಟೈಲರ್. ಅವರು ಏನಂತ ಹೇಳಿದರು ಗೊತ್ತಾ, ಅವರ ಕಸ್ಟಮರ್ ಒಬ್ಬರು ತುಂಬ ಪಾಪದವರಂತೆ. ಹಾಗೆ ಅವರಿಗೆ ಮಿಷನ್ ಬೇಕಿತ್ತಂತೆ. ಅವರು ನೋಡಿ ಟೈಲರ್ ಹತ್ರ ಹೇಳಿದ್ರಂತೆ, ಅಲ್ಲಿ ಒಂದು ಮಿಷನ್ ಇದೆ, ಇದು ಫೇಸ್ಬುಕ್ಕಲ್ಲಿ ನೋಡಿದ್ವಿ, ಅದನ್ನೊಂದು ಕಾಂಟ್ಯಾಕ್ಟ್ ಮಾಡಿ ಹೇಳಿ, ನಮಗೆ ಅದು ಕನ್ಫರ್ಮ್ ಬೇಕು ಅಂತ ಹೇಳಿದ್ರಂತೆ. ಅದಕ್ಕೆ ಈ ಟೈಲರ್ ನನಗೆ ಫೋನ್ ಮಾಡಿ ಹೇಳಿದರು, ಮೇಡಮ್ ಮಿಷನ್ ನಮಗೆ, ನನ್ನ ಒಂದು ಕಸ್ಟಮರ್ ಇದ್ದಾರೆ, ಅವರಿಗೆ ಈ ಮಿಷನ್ ಬೇಕು, ಸೊ ಕನ್ಫರ್ಮ್ ಆಗಿ ಬೇಕು, ನೀವು ಫೇಸ್ಬುಕ್ಕಿಂದೆಲ್ಲ ಡಿಲೀಟ್ ಮಾಡಿ, ನಮಗೆ ಬೇಕು. ಆದರೆ ಆ ಹುಡುಗಿ ಡ್ಯೂಟಿಗೆ ಹೋಗ್ತಾಳೆ, ಅವಳಿಗೆ ಸ್ಯಾಲರಿ 10 ತಾರೀಕಿಗೆ ಅಂತೆ. ಹಾಗೆ 10 ತಾರೀಕಿಗೆ ಅವರು ಕನ್ಫರ್ಮ್ ಆಗಿ ತಗೊಳ್ತಾರೆ ಅಂತ. ಮತ್ತು ನಾನು ಹೇಳಿದೆ ಸರಿ ಅಂತ ಹೇಳಿದೆ. ಮತ್ತು ನಾನು ಅದಕ್ಕೆ 8,000 ಹೇಳಿದ್ದೆ ಮಿಷನಿಗೆ. ಮತ್ತು ನಾನು ಇಲ್ಲಿಂದ ಮಂಗಳೂರಲ್ಲಿದ್ದೆ, ಇದು ಮಿಷಿನ್ ನಾನು ಅಲ್ಲಿಗೆ ತಂದು ಕೊಡ್ತೇನೆ ಸುಳ್ಯಕ್ಕೆ ಅಂತ ಹೇಳಿದ್ದೆ. ತಗೊಂಡೋಗ್ಬೇಕಾದ್ರೆ 1,000 ಎಲ್ಲ ನನಗೆ 1-1.5 ಎಲ್ಲ ಆಗ್ಬೋದು. ಯಾಕಂದರೆ ವೆಹಿಕಲ್ ನಾವು ಮಾಡ್ಕೊಂಡು ಹೋಗ್ಬೇಕು. ಈಗ ಬೇರೆ ಯಾರ್ದು ಮಾಡೋದು, ನಮ್ಮದು ವೆಹಿಕಲ್, ನಮ್ಮದು ಕಾರು ಅಲ್ಲಿ ಮನೆಯಲ್ಲಿ ಉಂಟು. ಮತ್ತು ಇಲ್ಲಿಂದ ಹೋದರೆ ನಾನು ಅರವಿಂದ್ ಅಣ್ಣನ ಗಾಡಿಯಲ್ಲಿ ಹಾಕಿಸಿ ಕರ್ಕೊಂಡು ಹೋಗಬೇಕು, ಹಾಗೆ ಹೋಗ್ಬೇಕು ಅಷ್ಟೇ. ಹೋದರೆ ಪೆಟ್ರೋಲ್ ಹಾಕಬೇಕಲ್ಲ ನಾವು. ಹಾಗೆ ಪೆಟ್ರೋಲಿಗೆ 1-1.5 ಹೇಗೋ ಆಗ್ಬೋದು ಅಂತ ಅಂದ್ಕೊಂಡೆ ನಾನು. ಆದರೆ ಸಹ ಇವರಿಗೆ ಕರೆಕ್ಟಾಗಿ 8,000 ನಾನು ಹೇಳಿದೆ ಅಲ್ಲ, ಮತ್ತು ನಾನೇ ಕೊಡಬೇಕು. ಅಯ್ಯೋ, ನಾನು ವೀಡಿಯೋ ಮಾಡುವಾಗಲೇ ನನಗೆ ಉಪದ್ರ ಮಾಡೋದು ಜಾಸ್ತಿ ಮಾರೆ, ಕಾಲ್ ಬರೋದು ಆವಾಗಲೇ ಸ್ವಲ್ಪ ಜಾಸ್ತಿ. ಹಾಗೆ ಅದೇ ಸುಳ್ಳಿಯದ್ದು ಆ ಥರ ಆಯಿತು. ಮತ್ತು ಅವರು ಸ್ವಲ್ಪ ದಿನ ಕಳೆದು, ನಾನು 10 ತಾರೀಕು ಕಳೆದ ಮೇಲೆ ಒಮ್ಮೆ ಕಾಲ್ ಮಾಡಿ ಕೇಳಿದೆ, ಎಂತ ಅವರಿಗೆ ಮಿಷನ್ ಬೇಕಂತೆಯಾ ಅಂದರೆ, ನನಗೆ ಒಂದು 20-22ಕ್ಕೆಲ್ಲ ದೀಪಾವಳಿ ಅಲ್ಲ, ಆ ಟೈಮಲ್ಲಿ ನಾನು ಅಂದ್ಕೊಂಡ ಮಿಷನ್ ತಗೊಳ್ಬೇಕಿತ್ತು ನನಗೆ. ಹಾಗೆ ಅವ್ರ ಹತ್ರ ಮತ್ತೆ ಕೇಳುವಾಗ ಅವ್ರು ಹೇಳಿದರು, ಆ ಕಸ್ಟಮರ್ ಬರಲಿಲ್ಲ ನಮ್ಮಲ್ಲಿಗೆ, ಹಾಗೆ ಅವ್ರದ್ದು ಕಾಂಟ್ಯಾಕ್ಟ್ ಸಹ ಇಲ್ಲ, ನೀವು ಎಲ್ಲಿಯಾದರೂ ಬೇರೆ ಯಾರಾದರೂ ಕಸ್ಟಮರ್ ಇದ್ದರೆ ನೀವು ಸೇಲ್ ಮಾಡಿ ಅಂತ ಹೇಳಿದರು. ಆಯಿತು ಸರಿ ಅಂತ ಹೇಳಿದೆ ನಾನು.
ಆಲ್ರೆಡಿ ಫೇಸ್ಬುಕ್ಕಿಂದೆಲ್ಲ ಡಿಲೀಟ್ ಆಗಿತ್ತು. ತುಂಬ ಜನ ಕಾಲ್ ಮಾಡಿ ಕೇಳಿದರು. ಆವಾಗ ಸಹ ನಾನು ಇಲ್ಲ ಇದು ಸೇಲ್ ಆಯಿತು ಅಂತೆಲ್ಲ ಹೇಳಿದ್ದೆ. ಮತ್ತು ಸ್ವಲ್ಪ ದಿನ ಕಳೆದ ಮೇಲೆ ಇದು ಒಂದು ದಿನ ಕಳೆದ ಮೇಲೆನ, ಸ್ವಲ್ಪ ದಿನ ಅಲ್ಲ, 1-2 ದಿನ ಕಳೆದ ಮೇಲೆ ನನಗೆ ಒಂದು ನೆಟ್ಟರಿಂದ ಕಾಲ್ ಬರ್ತದೆ, ಬೆಳ್ಳಾರೆ ನೆಟ್ಟರಿಂದ ಒಂದು ಕಾಲ್. ಅವರು ನನ್ನ ಫ್ರೆಂಡ್ ಒಬ್ಬರು ಕಾಲ್ ಮಾಡಿ ಅವರ ಫ್ರೆಂಡಿಗೆ ಒಂದು ಮಿಷನ್ ಬೇಕಿತ್ತಂತೆ. ಹಾಗೆ ಅವರು ಕಾಲ್ ಮಾಡಿ ನನ್ನ ಹತ್ರ ರಿಕ್ವೆಸ್ಟ್ ಮಾಡಿದರು, ಇದು ಮಿಷನ್ ನನ್ನ ಫ್ರೆಂಡಿಗೆ ಒಬ್ಬರಿಗೆ ಬೇಕಂತೆ, ಅವರು ಸಹ ತುಂಬ ಪಾಪದವರು, ಇದು ಅವರಿಗೆ ಇದು ಕನ್ಫರ್ಮ್ ಬೇಕಂತೆ ಅಂತ. ಆವಾಗ ನಾನು ಈ ಸುಳ್ಯದವರಿಗೆ ನಾನು ಮಾತು ಕೊಟ್ಟಾಗಿತ್ತಲ್ಲ, ಅದಕ್ಕೆ ಹೇಳಿದೆ ನಾನು, ಸುಳ್ಯದವರೊಬ್ಬರು ಕೇಳಿದ್ದಾರೆ, ಅವ್ರ ಹತ್ರ ಕೇಳಿ ನಾನು ಮತ್ತೆ ನಿಮಗೆ ಹೇಳ್ತೇನೆ ಅಂತ. ಸುಳ್ಯದವರಿಗೆ ಕಾಲ್ ಮಾಡುವಾಗ ಅವ್ರು ಹಾಗೆ ಹೇಳಿದ್ರಲ್ಲ, ಆಗ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇಲ್ಲ, ನೀವು ಬೇರೆ ಕಸ್ಟಮರ್ ಏನಾದರೂ ಇದ್ದರೆ ನೀವು ಸೇಲ್ ಮಾಡಿ, ಮತ್ತು ನಿಮಗೆ ಲಾಸ್ ಆಗಬಾರ್ದಲ್ಲ ಅಂತ ಆ ಟೈಲರ್ ಹೇಳಿದರು. ಸರಿ ಅಂತ ಅವರು ಆ ಥರ ಹೇಳಿದ್ರಲ್ಲ. ಆದ ನಂತರ ನಾನು ಇವ್ರ ಹತ್ರ ಹೇಳಿದೆ, ಇಲ್ಲ ಸರಿ ನಾನು ಕೊಡೋದಾದರೆ ಕೊಡ್ತೇನೆ ಅಂತ ಹೇಳಿದೆ. ಮತ್ತು ರೇಟ್ ಎಲ್ಲ ಕೇಳಿದರು, ಇಷ್ಟಂತ ಹೇಳಿ ಒಪ್ಪಿಗೆ ಎಲ್ಲ ಆಗಿತ್ತು ಅವರಿಗೆ. ಆದ ನಂತರ ನಾನು ಬೇಕಾದರೆ ಅಡ್ವಾನ್ಸ್ ಬೇಕಾದರೆ ಹಾಕ್ತೇನೆ ಅಂತ ಹೇಳಿದರು. ಸರಿ ಅಂತ ಹೇಳಿದ್ದೆ. ಅಡ್ವಾನ್ಸ್ ಹಾಕಿರಲಿಲ್ಲ ಅವರು. ಮತ್ತು ಇದು 1-2-3 ದಿನದಲ್ಲಿ ನಾನು ಇದು ತಗೊಂಡು ಬರ್ತೇನೆ ಅಂತ ಹೇಳಿದರು ಅವರು. ಸರಿ ಅಂತ ಹೇಳಿದೆ. ಅವ್ರದ್ದು ಯಾರ್ದು ರಿಲೇಷನ್ನಿದ್ದು ಗಾಡಿಯನ್ನು ಉಂಟಂತೆ, ಹಾಗೆ ಅವರು ಬರುವಾಗ ನಿಮ್ಮಲ್ಲಿಗೆ ಬಂದು ಅದನ್ನು ತಗೊಂಡು ಬರ್ಬೋದು ಅಂತ ಎಲ್ಲ ಹೇಳಿದರು. ಸರಿ ಅಂತ ಹೇಳಿದೆ. ಕನ್ಫರ್ಮ್ ಮಾಡಿದ್ದಾರೆ ಅಲ್ಲ, ಹಾಗೆ ಅವರು ಅಡ್ವಾನ್ಸ್ ಹಾಕ್ತೇನೆ ಅಂತ ಕೂಡ ಹೇಳಿದ್ದಾರೆ. ಆದರೆ ಬೇಡ, ಅಡ್ವಾನ್ಸ್ ಹಾಕೋದು ಬೇಡ ಅಂತೇಳಿ ನಾನು ಸುಮ್ಮನೆ ಇದ್ದೆ, ನಾನು ಕೇಳಲಿಕ್ಕೆ ಹೋಗಲಿಲ್ಲ. ಆದ ನಂತರ ಒಂದು 4-5 ದಿನ ಆದರೂ ಇವ್ರದ್ದು ಸುದ್ದಿಲ್ಲ ಅವರೇ. ಮತ್ತೆ ನಾನು ಕಾಲ್ ಮಾಡಿ ಕೇಳ್ತಾ ಇದ್ದೇನೆ, ಕನ್ಫರ್ಮ್ ಅಂತೆಲ್ಲ ಹೇಳಿ ಮತ್ತೆ ಅದರ ಇಡೆಯಲ್ಲಿ ಸಹ ಇಬ್ಬರು ಕಾಲ್ ಮಾಡಿದರು ನೆಟ್ಟರಿಂದ, ನನಗೆ ಬೇಕಿತ್ತು ಮಿಷನ್ನು. ನೀವು ಎಂತ ಸೇಲ್ ಆಗುವ ಮುಂಚೆನೇ ನೀವು ಹೇಳಬೇಕಿತ್ತು, ಒಂದು ಮೆಸೇಜ್ ಹಾಕಿದರೆ ನಾನೇ ತಗೊಳ್ತಿದ್ದೆ, ನಾನು ಇವಾಗ ಹೊಸತು ತಗೊಂಡೆಲ್ಲ ತುಂಬ ಕಾಲ್ ಮಾಡಿದ್ರು ಆಯಿತಾ. ನನಗೆ ಬೇಸರ ಆಯಿತು ಮಾರೆ, ಅದೆಲ್ಲ ನನ್ನ ಕಾಂಟ್ಯಾಕ್ಟಿನಲ್ಲಿ ಇರುವವರು. ನಾನು ಇವರನ್ನು ಸಹ ಸೇಲ್ ಆಯಿತು ಅಂತ ಹೇಳಿ ಸುಮ್ಮನೆ ಅವರಿಗೆಲ್ಲ ಕೊಡಲೇ ಇಲ್ಲ. ಇವರೊಂದು 4 ದಿನ ಕಳೆದ ಮೇಲೆ ಹೇಳ್ತಿದ್ದಾರೆ, ನನಗೆ ಬೇಡ ಅದು, ಮತ್ತು ಅಲ್ಲಿಂದ ನಾನು ಮಿಷನ್ ಎಲ್ಲ ತರಬೇಕಲ್ಲ, ಅದು ರಿಲೇಷನ್ ಅವ್ರು ಸಹ ಕಾಂಟ್ಯಾಕ್ಟಿಗೆಲ್ಲ ಸಿಗಲಿಲ್ಲ, ಇದು ನೀವು ಬೇರೆ ಇದ್ದರೆ ಹೇಳಿ, ಬೇರೆ ಇದ್ದರೆ ಕೊಡಿ, ನಮಗೆ ಬೇಡ ಅಂತ ಹೇಳಿದರು. ನನಗೆ ಹೇಗೆ ಆಗಬೇಕು, ನಾನು ಬೇರೆ ಮಿಷನ್ ತಗೊಳ್ಳಿಕ್ಕೆ ರೆಡಿ ಆಗಿದ್ದೇನೆ, ಅದು ಬೇರೆ ಅಲ್ಲಿ ಶಾಪಲ್ಲಿ ಹೇಳಿದ್ದೇನೆ 20-21 ತಾರೀಕಿಗೆ ನಾನು ಬರ್ತೇನೆ ಅಂತ. ಮತ್ತು ಬೇರೆ ನನಗೆ ಅರ್ಜೆಂಟ್ ಇತ್ತು, ದೀಪಾವಳಿಗೆ ತಗೊಂಡ್ರೆ ಸ್ವಲ್ಪ ಆಫರ್ ಇತ್ತಲ್ಲ, ಸೊ ಹಾಗೆ ನನಗೆ ತುಂಬ ಅಂದರೆ ತುಂಬ ಬೇಸರ ಆಯ್ತಾಯ್ತಾ. ಹಾಗೆ ನಾನು ಈ ಹೊಸ ಮಿಷನ್ ತೆಗೊಳ್ಳುವಾಗ, ಈಗ ನನ್ನ 10 ಮಿಷನ್ ಕೊಟ್ಟರೆ ಅದಕ್ಕೆ ಸ್ವಲ್ಪ ಸಿಗ್ತದೆ, ಮತ್ತು ಒಂದು 24-25 ಸಾವಿರವರೆಗೆ ಆಗ್ತದಲ್ಲ ಮಿಷನ್ ಹೊಸತ್ತೀಗ ತೆಗಿಬೇಕಾದ್ರೆ ಅಂತ ಹೇಳ್ಕೊಂಡು, ಮತ್ತೆ ಎಷ್ಟು ಇದ್ದದನ್ನು ನಾವು ಸೇರಿಸುವ ಅಂತ ಹೇಳಿ ಹಾಗೆ ಪ್ಲ್ಯಾನ್ ಮಾಡಿದ್ದು. ಇವಾಗ ನಾನು ಆಚೆ ಈಚೆ ಟರ್ನ್ ಮಾಡಿ ತಗೊಳ್ಳೋದಲ್ಲ ಮಿಷನ್ನು, ಹಾಗೆ ಅಮೌಂಟ್ ಎಲ್ಲ ಈಗ ಶಾರ್ಟೇಜ್ ಆಗಿತ್ತು ನನಗೆ ಮಿಷನ್ ತಗೊಳ್ಳುವಾಗ. ಅಂದರೆ ನಾವು ಇತ್ತೀಚೆಗೆ ಬೈಕ್, ಮೊಬೈಲ್ ಅದೆಲ್ಲ ತಗೊಳ್ಳೋದಲ್ಲ, ಹಾಗೆ ನಾನಿವಾಗ ಇಲ್ಲಿ ನೋಡಿ, ಇಲ್ಲಿದೆ ಮಿಷನ್. ಮತ್ತು 2 ಮಿಷನ್ ಎಂತಕ್ಕೆ ಒಟ್ಟು ಅಂದರೆ ನಾವು ಯೂಸ್ ಮಾಡ್ತಾ ಇರಬೇಕಲ್ಲ, ಇದನ್ನಂದರೆ ನಾನು ಯೂಸ್ ಮಾಡ್ತಾ ಇದ್ದೆ. ಈಗ ಇದು ಬರುವ ಮುಂಚೆ, ಈ ಮಿಷನ್ ಬರುವ ಮುಂಚೆ ಈ ಮಿಷನನ್ನು ಯೂಸ್ ಮಾಡ್ತಾ ಇದ್ದೆಲ್ಲ, ಹಾಗೆ ತುಂಬ ನೀಟಿದೆ, ತುಂಬ ಸಖತ್ತಾಗಿದೆ ಮಿಷನ್ನು. ಸ್ಟಿಚ್ ಅಂತೂ ತುಂಬ ಚೆಂದ ಇದೆ. ಮತ್ತು ನಾನು ಆಯಿಲಿಂಗ್ ಮಾಡಿಸಿದ್ದೇನೆ ಮಿಷನಿಗೆ, ಮತ್ತು ಮೋಟ್ರ್ ಇದೆ, ಮೋಟ್ರೆಲ್ಲ ಸೇರಿ ಇದೊಂದು ವರ್ತ್ ಒಂದು 8 ಸಾವಿರಕ್ಕೆ ಒಂದು ಮಿಷನ್ ಸಿಗ್ತದೆ. ಅದು ಸಹ ಹೈ ಸ್ಪೀಡ್, ಆರ್ಡಿನರಿ ಮಿಷನ್ ಅಲ್ಲ. ಇವಾಗ ಆರ್ಡಿನರಿ ಮಿಷನಿಗೆ 7-7.5 ಸಾವಿರ, ಹೊಸತ್ತಕ್ಕೆ ಉಂಟು 7.5-8 ಸಾವಿರವರೆಗೆ ಉಂಟು ಆರ್ಡಿನರಿ ಮಿಷನಿಗೆ. ಮತ್ತು ವಾಪಸ್ ಅದಕ್ಕೆ ಮೋಟ್ರ್ ಆಗಬೇಕು. ಆರ್ಡಿನರಿ ಮಿಷನಿಗೆ 9 ಸಾವಿರ ಚಿಲ್ಲರೆವರೆಗೆ ಆಗ್ತದೆ. ಇದರಲ್ಲಿ ಮೋಟ್ರ್ ಬರ್ತದೆ, ಮಿಷನ್ ಬೇರೆ ಸಿಗ್ತದೆ, ಎಂತ ಆಗಲಿಲ್ಲ ಇದೆಲ್ಲ. ಟೇಬಲ್ ಸಹ ತುಂಬ ಸಖತ್ತಾಗಿದೆ, ತುಂಬ ನೀಟಿದೆ, ಸ್ಟಿಚ್ ಅಂತೂ ತುಂಬ ಚೆನ್ನಾಗಿದೆ. ಯೂಸ್ ಮಾಡ್ತಿದ್ದೆ ಅಲ್ಲ, ಅದಕ್ಕೆ ಯಾರಿಗೂ ಇದರಲ್ಲಿ ಮೋಸ ಆಗೋದಿಲ್ಲ. ನನಗೆ ಅಂದರೆ ಈ ಥರದ್ದು ಮಿಷನ್ ನನಗೆ ಬೇಕಿತ್ತು. ನಾನೀಗ ಸ್ವಲ್ಪ ಈ ಎಂಬ್ರಾಯ್ಡರ್ ವರ್ಕ್ ಇದೆಲ್ಲ ಅದೆಲ್ಲ ಕಲಿತಿದ್ದೇನಲ್ಲ, ಅದಕ್ಕೋಸ್ಕರ ಈ ಮಿಷನ್ ತಗೊಂಡದ್ದು. ಹಾಗೆ ಮತ್ತೊಂದು
ನನಗೆ ಡ್ರೀಮ್ ಸಹ ಇತ್ತು ಅಂಥದ್ದೊಂದು ಮಿಷನ್ ತಗೊಳ್ಬೇಕು ಅಂತ. ಹಾಗೆ ಎರಡೆರಡು ಮಿಷನ್ ಇಟ್ಕೊಂಡು ಅದು ತುಕ್ಕು ಹಿಡಿಯೋದು, ಅದಕ್ಕಿಂತ ಬೇರೆ ಯಾರಾದರೂ ಯೂಸ್ ಮಾಡ್ಬೋದು ಅಂತ ನಾನು ಇದನ್ನೊಂದನ್ನು ಸೇಲ್ ಮಾಡೋದು. ಹಾಗೆ ಯಾರಿಗಾದರೂ ಬೇಕಾದರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ. ಇನ್ನೊಬ್ಬ ಮೋಸ ಮಾಡಬೇಡಿ, ಯಾರು ಸಹ ಬೇಕು ಅಂತ ಹೇಳಿದರೆ ಮಾತ್ರ ನನಗೆ ಕಾಂಟ್ಯಾಕ್ಟ್ ಮಾಡಿ, ಕಾಲ್ ಮಾಡಿ. ನಂಬರ್ ಬೇರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇಲ್ಲಿ ಸ್ಕ್ರೋಲ್ ಆಗ್ತಾ ಇರ್ತದೆ, ನಾನು ನಂಬರ್ ಹಾಕಿರ್ತೀನಿ. ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಸುಮ್ಮನೆ ಕಾಲ್ ಮಾಡಬೇಡಿ, ಎಲ್ಲಿಯಾದರೂ ಮಿಷನ್ ಬೇಕಾದರೆ ಮಾತ್ರ ಕಾಲ್ ಮಾಡಿ. ಮತ್ತು ತುಂಬ ದೂರದವರು ಕಾಲ್ ಮಾಡಬೇಡಿ. ಲೋಕಲಲ್ಲಿ ಯಾರಿಗಾದರೂ ಈ ಮಂಗಳೂರು ಆಸ್ಪಾಸು ಮತ್ತು ಸುಳ್ಯ, ಬೆಳ್ಳಾರೆ, ಪುತ್ತೂರು ಆ ಥರ ಇದ್ದರೆ ಕಾಲ್ ಮಾಡಿ. ಬೇಕಾದರೆ ನಾನು ನಿಮ್ಮ ಮನೆಗೆ ತಂದು ಕೊಡ್ತೀನಿ. ಅದಕ್ಕೆ ನೀವು ಚಾರ್ಜ್ ಕೊಡೋದು ಬೇಡ. ಖಾಲಿ ನನಗೆ 8,000 ಮಿಷನ್ ಇದು ಮಾತ್ರ ಕೊಟ್ಟರೆ ಸಾಕು. ಹಾಗೆ ಒಂದು ಬೇಕಾದರೆ ನಾನು ಮನೆಗೆ ತಂದು ತಲುಪಿಸಿ ಕೊಡ್ತೀನಿ ಅಂತ ಹೇಳ್ತಾ, ಹಾಗೆ ಯಾರಿಗಾದರೂ ಬೇಕಾದರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ. ಅದಕ್ಕೋಸ್ಕರ ನಾನು ಈ ಥರ ಆದಮೇಲೆ ಮತ್ತು ವಾಪಸ್ ನನಗೆ ಪೋಸ್ಟ್ ಹಾಕ್ಲಿಕ್ಕೆ ಆಗೋದಿಲ್ಲಲ್ಲ ಫೇಸ್ಬುಕ್ಕಲ್ಲೆಲ್ಲ, ವಾಪಸ್ ಮಿಷನ್ ಸೇಲಿದೆ ಅಂತ ಮತ್ತೆ ಅಂದ್ಕೊಳ್ತಾರೆ. ಮೊನ್ನೆ ಮಿಷನ್ ಸೇಲ್ ಆಗಿದೆ ಅಂತೇಳಿ ಮೆಸೇಜ್ ಹಾಕಿದ್ರಲ್ಲ, ಮತ್ತು ಈಗ ವಾಪಸ್ ಏನು ಅಂತ ನನ್ನ ಮೇಲೆ ತಪ್ಪು ಒಪಿನಿಯನ್ ಬರ್ತದಲ್ಲ. ಅದಕ್ಕೋಸ್ಕರ ನಾನು ಈ ವಿಡಿಯೋನೇ ಮಾಡಿದ್ದು, ಏನೇನಾಯಿತು ಅಂತ ಹೇಳಿ. ಹಾಗೆ ವಾಟ್ಸಪ್ಪಲ್ಲಿ ಮಾತ್ರ ನಾನು ಸ್ಟೇಟಸ್ ಹಾಕಿದ್ದೆ, ಈ ಮಿಷನ್ ಸೇಲಿದೆ ಅಂತೇಳಿ. ತುಂಬ ಅಂದರೆ ತುಂಬ ಸಖತ್ತಾಗಿದೆ ಆಯಿತಾ, ತುಂಬ ನೀಟ್ ಸ್ಟಿಚ್ ಬೇರೆ. ಯಾರಿಗಾದರೂ ಬೇಕಾದರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ ಆಯಿತಾ. ಹಾಗೆ ಇವಾಗ ಸ್ವಲ್ಪ ಹಾಸ್ಪಿಟಲಿಗೆ ಹೋಗಿ ಸ್ವಲ್ಪ ಅಂದರೆ ನನಗೆ ಇಲ್ಲಿ ನೀರ್ಮಾರ್ಗದಲ್ಲಿ ಒಬ್ಬರು ಡಾಕ್ಟ್ರ್ ಇದ್ದಾರೆ, ಅವರು ಅಂದರೆ ಟೆಸ್ಟ್ ಮಾಡಿ ಅದು ಟ್ಯಾಬ್ಲೆಟ್ ಕೊಡೋದು. ನಾನು ನಿನ್ನೆ ಇಲ್ಲಿ ಮೆಡಿಕಲಿಂದ ತಂದದ್ದು. ನಿನ್ನೆ ನೈಟ್ ತುಂಬ ಅಂದರೆ ತುಂಬ ಗಂಟಲು ನೋವು, ತಲೆನೋವು, ಮತ್ತು ಇದು ಎಂತಪ್ಪ ಜ್ವರ ಬೇರೆ, ತುಂಬ ಮೈಯೆಲ್ಲ ಸುಡ್ತಿತ್ತು. ಅದಕ್ಕೋಸ್ಕರ ಇದು ಹಾಸ್ಪಿಟಲ್ ಅಂದರೆ ನನಗೆ ಇಲ್ಲಿ ನೀರ್ಮಾರ್ಗದ್ದು ಮಾತ್ರ ನನಗೆ ಒಳ್ಳೆಯದು ಹಿಡಿಯೋದಾಯ್ತಾ ಮದ್ದೆಲ್ಲ. ಅದಕ್ಕೆ ಅವರು ಇರೋದಿಲ್ಲ, ಅವರು ಬೆಳಿಗ್ಗೆ 10 ಗಂಟೆಗೆ ಬರೋದು, ಮತ್ತು ಸಂಜೆ 4 ಗಂಟೆ ಮೇಲೆ ಇರ್ತಾರೆ ಡಾಕ್ಟ್ರು. ಹಾಗೆ ಆ ಟೈಮಲ್ಲಿ ಹೋಗಬೇಕು. ಅದಕ್ಕೋಸ್ಕರ ಇದು ಮೆಡಿಕಲಿಂದ ಒಂದು ಟ್ಯಾಬ್ಲೆಟ್ ತಂದೆ. ಸ್ವಲ್ಪ ಸಾಧಾರಣ ಕಮ್ಮಿ ಇದೆ, ಮತ್ತು ಬಿಸಿ ನೀರೇ ಜಾಸ್ತಿ ಕುಡಿತಾ ಇದ್ದೇನೆ. ನಿನ್ನೆ ಅಂತೂ ನೈಟ್ ಊಟ ಸಹ ಮಾಡಲಿಲ್ಲ, ಹಾಗೆ ಮಲಗಿದಾಯ್ತು. ತುಂಬ ಅಂದರೆ ತುಂಬ ತಲೆನೋವಿತ್ತು. ಇಲ್ಲದಿದ್ದರೆ ನಿನ್ನೆ ನನಗೆ ಲೈವಿಗೆ ಹೋಗಲಿಕ್ಕೆ ಇತ್ತು ನಮ್ಮ AV ಸ್ಟುಡಿಯೋಸಲ್ಲಿ. ಹಾಗೆ ನಾಳೆ ಲೈವ್ ಇದೆ. ಸೊ ಮತ್ತು ನಾಡಿದ್ದು ಬೇರೆ ಪ್ರೋಗ್ರಾಮ್ ಇದೆ, ಅದಕ್ಕೋಸ್ಕರ ಬೇಗ ಹುಷಾರಾಗಬೇಕಲ್ಲ. ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೀನಿ. ಯಾವುದು ಸ್ಟಿಚಿಂಗ್ ಕೂಡ ಮಾಡ್ತಾ ಇಲ್ಲ. ಅಕ್ಕಂದು ಇನ್ನೊಂದು ಬ್ಲೌಸ್ ಇದೆ, ಬೇರೆಲ್ಲ ಇತ್ತು ಸ್ಟಿಚಿಂಗ್ ಮಾಡಿ. ಒಂದು ಚೂಡಿ ಇತ್ತು, ಚೂಡಿ ಮತ್ತು ಬ್ಲೌಸು ನೆನ್ನೆ ಸ್ಟಿಚ್ ಮಾಡಿದೆ. ನಿನ್ನೆ ಸಹ ನಿಜವಾಗಿ ನಾನು ಹುಷಾರಿಲ್ಲ ಅಂತೆಲ್ಲ ರಜೆ ಮಾಡಿದ್ದು, ಸ್ವಲ್ಪ ಜ್ವರ ಎಲ್ಲ ಇತ್ತು ಲೈಟಾಗಿ, ಮತ್ತು ಸ್ವಲ್ಪ ವೀಕ್ನೆಸ್ ಎಲ್ಲ ಇತ್ತು, ಹಾಗೆ ಇದು ರಜೆ ಮಾಡಿದ್ದು. ಇವತ್ತು ಕೂಡ್ತಾನೆ ಇರಲಿಲ್ಲ, ಮತ್ತು ಸರಿ ಇವತ್ತೊಂದು ದಿನ ರೆಸ್ಟ್ ತಗೊಂಡು ನಾಳೆಯಿಂದ ಡ್ಯೂಟಿಗೆ ಹೋಗುವ ಅಂತ ಹೇಳ್ಕೊಂಡು ಸುಮ್ಮನೆ ಇದ್ದೆ. ಹಾಗೆ ಇವಾಗ ಓಕೆ, ತುಂಬ ಕಮ್ಮಿ ಆಯಿತು ಶೀತ, ಗಂಟಲು ನೋವೆಲ್ಲ. ಹಾಗೆ ಓಕೆ, ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಶೇರ್ ಮಾಡಿ. ಹೇರ್ ಸ್ಟೈಲ್ ಲಾಗ್ ಕೇಳಿದ್ರು ನಮ್ಮ ಯಾರಂತ ಹೇಳಿದರೆ ರಕ್ಷಿತಾ ಅವರು. ಸಾರಿ, ಇವತ್ತೊಂದು ಬಿಡು ಮಾಡಿಕೊಳ್ಳಿ, ನಾಳೆ ನಾಡಿದ್ದು ಖಂಡಿತವಾಗ್ಲೂ ನಿಮ್ಮ ರಿಕ್ವೆಸ್ಟ್ ಹೇರ್ ಸ್ಟೈಲ್ ಲಾಗನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಮತ್ತು ನಾನು ಮತ್ತು ಪಾಪದವರಂತ ಹೇಳಿದ್ರಲ್ಲ 2 ಪಾರ್ಟೀಸ್, ಅದಕ್ಕೋಸ್ಕರ ತುಂಬ ದಿನ ವೆಯ್ಟ್ ಮಾಡಿದ್ದು. ಯಾಕಂದರೆ ನಾನು ಕೂಡ ಅದೇ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವಳು. ಕಷ್ಟದ ಬಗ್ಗೆ ನನಗೆ ಕೂಡ ಗೊತ್ತಿದೆ. ಯಾವುದಾದ್ರೂ ನಾವು ತಗೊಳ್ಬೇಕು ಅಂತ ಅಂದ್ಕೊಂಡೆ ನಮಗೆ ಆದ ತಕ್ಷಣ, ನಾವು ಅಂದ್ಕೊಂಡ ತಕ್ಷಣ ನಮಗೆ ತಗೊಳ್ಳಿಕ್ಕೆ ಆಗೋದಿಲ್ಲ. ನಾವೆಲ್ಲ ತುಂಬ ಟೈಮ್ ಕಾಯಬೇಕಾಗ್ತದೆ. ಅದಕ್ಕೆ ಅವರು ಏನಾದರೂ ಪ್ರಾಬ್ಲಮಲ್ಲಿ ಇರ್ಬೋದು, ಅಮೌಂಟ್ ಇದೆಲ್ಲ ಅಂತ ಹೇಳ್ಕೊಂಡು ಅವರಿಗೆ 2 ಪಾರ್ಟಿಗೆ ಸಹ ಒಂದು 10 ದಿನ 15 ದಿನ ಎಲ್ಲ ಗ್ಯಾಪ್ ಕೊಟ್ಟಿದ್ದೆ, ಅಮೌಂಟು ಸೆಟ್ ಮಾಡಬೇಕಲ್ಲ, ಅದಕ್ಕೋಸ್ಕರ. ಹಾಗೆ ಅವರಿಗೆ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ಕೊಂಡು ಲಾಸ್ಟಿಗೆ ಈ ಥರ ಆಯಿತು. ಈ ಥರ ಆಗಿ ನನಗೇನೇ ಪ್ರಾಬ್ಲಮ್ ಆಯಿತು. ಸೊ ಸ್ವಲ್ಪ ಬೇಜಾರಾಯಿತು ನನಗೆ, ಅಲ್ಲ ಬೇಕು ಅಂತ ಹೇಳಿ ಮತ್ತೆ ಈ ಥರ ಹೇಳಿದ್ರಲ್ಲ. ಇನ್ನು ನಾನು ಏನು ಮಾಡೋದು, ಹೊಸದು ಮಿಷನ್ ಬೇರೆ ತಗೊಂಡಾಗಿದೆ.
ಅಂತ. ಮತ್ತು ಅಲ್ಲಿ ಕ್ಯಾಶ್ ಆಗಿ ನಾನು ಇದು ತಗೊಂಡದ್ದು ಮಿಷಿನು. ಯಾಕಂದರೆ ಅಲ್ಲಿ ಬಜಾಜಿದು ಅದು ಇದು ಬಜಾಜಿದಂತೂ ನಾನು ದೇವ್ರ ಆಣೆಗೂ ನನ್ನ ಲೈಫಲ್ಲಿ ನಾನು ಬಜಾಜಿದೊಂದು ಇದು ಎಂಥ ಲೋನ್ ಮಾಡೋದಿಲ್ಲ. ಒಂದು ಲೋನಲ್ಲಿ ನನ್ನ ಜೀವ ಹಿಂಡಿ 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 ಹೀಗೆ ಕೊಟ್ಟಿದ್ದಾರೆ ನನ್ನ ಕೈಯಲ್ಲಿ. ಅಷ್ಟು ಕಷ್ಟ, ಅಷ್ಟು ಸಫರ್ ಆಗಿದ್ದೇನೆ ನನ್ನ ಬಜಾಜ್ ವಿಷಯದಲ್ಲಿ. ಅದಕ್ಕೋಸ್ಕರ ಅಲ್ಲಿ ಲೋನಿನ ಬಗ್ಗೆ ಕೇಳುವಾಗ ಅವ್ರು ಹೇಳಿದರು, ಬಜಾಜ್ ಇದೊಂದು ಉಂಟು, ಅದನ್ನು ನೀವೇ ಮಾಡಿಕೊಳ್ಬೇಕು ಅಂತ ಹೇಳಿದರು. ಅದರಲ್ಲಿ ನನಗೆ 25,000 ಮಿಷನಿಗೆ 35,000 ಆಗ್ಬೋದು, ಒಂದು 10,000 ಬಡ್ಡಿ ಬೀಳ್ತದೆ. ಸುಮ್ಮನೆ ಯಾಕಂತ ಹೇಳಿ ಆಚೆ ಈಚೆ ಚೆಸ್ಟ್ ಮಾಡಿ ಕ್ಯಾಶ್ ಕೊಟ್ಟೇ ತಂದಿರೋದು. ಮತ್ತು ನಾನು ಈ ಮಿಷನ್ ಸೇಲ್ ಆದಮೇಲೆ ಅದನ್ನು ಸರಿ ಮಾಡ್ಬೋದಲ್ಲ ಅಂತ ಹಾಗೆ ಅಂದ್ಕೊಂಡೆ. ಈಗ ಇದು ಮಿಷನ್ ತಂದು ಒಂದು 15 ದಿನ ಆಯಿತು. ಇದು ಸೇಲ್ ಆಗಲಿಲ್ಲ ಅಂತೇಳಿ ನಾನು ಎಲ್ಲಿ ಕೂಡ ಹೇಳಿರಲಿಲ್ಲ. ಸೊ ಹಾಗೆ ಪಾಠ ಕಲಿಯುವುದು ಹೀಗೇನೆ, ಒಂದೊಂದು ವಿಷಯದಲ್ಲಿ ನಾವು ಪಾಠ ಕಲಿತೇವೆ. ಎಲ್ಲರನ್ನು ನಂಬುದು ಬೇಗ, ಅದಂತೂ ಅದರಲ್ಲಿ ನನ್ನದೊಂದು ಎತ್ತಿದ ಕೈ. ಯಾರೆಂತ ಹೇಳಿದರು ಅವರನ್ನು, ಈಗ ಯಾರಾದರೂ ಒಬ್ಬರ ಬಗ್ಗೆ ಹೀಗೆ ಹೇಳ್ತಾರೆ, ಹಾಗೆ ಇರಲಿಕ್ಕೆ ಇಲ್ಲ ಮಾರೆ, ಅದು ಹೀಗೆ ಪ್ರಾಬ್ಲಮ್ ಆಗಿರ್ಬೋದು. ಹಾಗೆ ನಾನು ಅವರ ಸೈಡಿಂದಲೇ ಜಾಸ್ತಿ ಮಾತಾಡೋದು. ಅದಕ್ಕೆ ನನಗೆ ಈ ಥರನೇ ಪ್ರಾಬ್ಲಮ್ ಆಗೋದು. ಎಲ್ಲರನ್ನು ಬೇಗ ನಂಬಿದರೆ ಬೇಗ ನಂಬಿದವರಿಗೇ ಪ್ರಾಬ್ಲಮ್ ಆಗೋದು. ಹಾಗೆ ಓಕೆ, ಈ ಲಾಗನ್ನು ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಎಲ್ಲರಿಗೂ ಕೂಡ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಸಹ ಒಂದು ಒಳ್ಳೊಳ್ಳೆ ವ್ಲಾಗನ್ನು ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ಈ ಮಿಷನಿಗೋಸ್ಕರ ಈ ಮಿಷನ್ ಯಾರ ಮನೆಗೆ ಹೋಗ್ತದೆ ಅಂತ ನೀವು ಕೂಡ ಕಾದು ನೋಡಿ.